ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 5ನೇ ದಿನ, ಹಾಗಾಗಿ ಗಣೇಶ ಟೆಂಪಲ್ಗೆ ಹೋಗಿ ಬಂದ್ವಿ. ಅಲ್ಲಿ ದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಹಾಗಾಗಿ ಹೋಗಿ ಬಂದಿದ್ದು ಇವಾಗ ಜಸ್ಟು. ಸೊ ನಿನ್ನೆ ಫ್ರೈಡೇ ಇರೋದ್ರಿಂದ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ತುಂಬ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ನಿನ್ನೆ ಹೋಗಿಲ್ಲ. ನಾಳೆ ಅಥವಾ ನಾಡಿದ್ದು ಯಾವಾಗಲಾದರೂ ಹೋಗಬೇಕು. ಮನೆ ಹತ್ತಿರದಲ್ಲಿರೋ ಗಣೇಶ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಯಾಕಂದರೆ ಇಲ್ಲೂ ಕೂಡ ತಾಯಿ ದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡಿದರು, ಹಾಗಾಗಿ ಇಲ್ಲಿಗೆ ಹೋಗಿ ಬಂದಿದ್ದು. ಹಾಗೆಯೇ ಇಲ್ಲಿ ನೀವು ನೋಡ್ತಿರ್ಬೋದು, ಇದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ಎಲೆಯಿಂದ ಮಾಡಿದ ಪಾಟಲ್ಲಿ ಈ ರೀತಿ ಮೊಳಕೆ ಬರಿಸಿದ ಯಾವುದೋ ಕಾಳನ್ನು ಹಾಕಿದ್ದಾರೆ. ಅದು ತುಂಬ ಚೆನ್ನಾಗಿ ಮೊಳಕೆಯೊಡೆದು ಚಿಕ್ಕ ಚಿಕ್ಕ ಗಿಡ ಥರ ಆಗಿದೆ. ತುಂಬ ಖುಷಿ ಅನಿಸ್ತಿತ್ತು ನೋಡೋಕ್ಕೆ, ಹಾಗಾಗಿ ಅದೊಂದು ಚಿಕ್ಕ ವಿಡಿಯೋನ ತಗೊಂಡೆ. ನವರಾತ್ರಿ ಹಬ್ಬ ಅಂದರೆ ಏನೋ ಒಂಥರ ಸ್ಪೆಷಲ್ ಅಲ್ವಾ? ಯಾಕಂದರೆ ಒಂದು ದಿನ ಒಂದು ಕಲರನ್ನು ಹಾಕೊಳ್ಳೋದು, ಒಂದು ರೀತಿಯಾಗಿ ರೆಡಿ ಆಗೋದು ಎಷ್ಟೊಂದು ಖುಷಿ ಅನಿಸುತ್ತೆ. ಹಾಗೆಯೇ ನಾನು ಕೂಡ ಹಸಿರು ಸ್ಯಾರಿಯನ್ನು ಹಾಕ್ಕೊಂಡಿದ್ದೆ. ಬಟ್ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಾಕೋಬೇಕಿತ್ತು. ಬಟ್ ಕಾಶುವಿನ ಎತ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಸ್ಯಾರಿ ಹಾಕ್ಕೊಂಡು ಅಂತ ಅಂದ್ಬಿಟ್ಟು ಮತ್ತೆ ಕುರ್ತಾಸ್ನ ಹಾಕ್ಕೊಂಡು ಹೋಗಿದ್ದು. ಸೊ ಇನ್ನೊಂದೇನೆಂದರೆ, ನವರಾತ್ರಿ ಟೈಮಲ್ಲಿ ತಾಯಿ ದುರ್ಗೆಯ ಮುಂದೆ ಕೂತ್ಕೊಂಡ್ರೆ ಎಷ್ಟೊಂದು ಮನಸ್ಸು ನಿರಾಳ ಅನಿಸುತ್ತೆ ಅಲ್ವಾ? ಮಗ ಜಾಸ್ತಿ ತಿನ್ನಬಾರ್ದು ಕಾಶು. ಇಡು ಬಾ, ಅಲ್ಲಿಡು ಕಾಶ್ವಿ, ಅಲ್ಲಿಡು. ಎತ್ಕೊಂಬ, ತಟ್ಟೆ ಎತ್ಕೊಂಬ ಕಾಶು. ಅಲ್ಲಿಡು, ಅಲ್ಲೇ ಇಡಬೇಕು. ಇಡು, ಅಲ್ಲಿಡು. ಇಡು ಮಗ, ಅಲ್ಲಿಡು. ಇಡು ಇಡು ಕಾಶು, ಅಲ್ಲಿಡು, ಅಲ್ಲಿಡು. ಹಾಂ, ಆ ಕಡೆ ಇಡು, ಆ ಕಡೆ. ಅಲ್ಲಿ ಇಲ್ಲಿಡು, ಇಲ್ಲಿ. ಹಾಂ, ಜಾಣೆ. ಬಾ, ಹೋಗೋಣ. ಬಾ ಬಾ ಮಗ. ಸೊ ನಿನ್ನೆ ಡೇ 5 ಇತ್ತಲ್ವ, ಹಾಗಾಗಿ ನಾನು ಈ ಸ್ಯಾರಿಯನ್ನು ಹಾಕ್ಕೊಂಡಿದ್ದೆ, ಹಸಿರು ಕಲರ್ ಸ್ಯಾರಿಯನ್ನು. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಹಾಗೆಯೇ ನಾನು ಇಲ್ಲಿ ಬೇಗ ಬೇಗ ಅಡುಗೆಯನ್ನು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಕಾಶ್ವಿ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಟಿ ವಿಯನ್ನು ನೋಡ್ತಾ. ಅವಳಿಗೆ ಇಂಪೋವೆಲ್ಸ್ ಚಾನಲನ್ನು ಹಾಕ್ಕೊಟ್ಟಿದ್ದೀನಿ. ಸೊ ಸ್ವಲ್ಪ ಹೊತ್ತು ನೋಡ್ತಾಳೆ, ಅಲ್ಲಿ ತನಕ ನಾನು ಬೇಗ ಅಡುಗೆಯನ್ನು ಮಾಡ್ಕೋಬೇಕು. ಇವತ್ತು ಬಸ್ಲೆ ಸಾಂಬಾರನ್ನು ಮಾಡಬೇಕು. ಹಾಗೆಯೇ 2 ತೆಂಗಿನಕಾಯಿ ಇದೆ. ಇದು ವರಮಹಾಲಕ್ಷ್ಮಿ ಪೂಜೆದು ಕಳಶಕ್ಕೆ ಇಡ್ತೀವಲ್ವ, ಸೊ ಅದರಿಂದ ಸ್ವಲ್ಪ ಪಾಯಸವನ್ನು ಮಾಡ್ಕೋಬೇಕು. ಹಾಗೆಯೇ ಆಲೂಗಡ್ಡೆ ಏನಾದರೂ ಫ್ರೈ ಮಾಡಬೇಕು. ಸೊ ಇಷ್ಟನ್ನು ಮಾಡಬೇಕು ಇವಾಗ ಬೇಗ ಬೇಗ. ಇಲ್ಲಿ ನೋಡಿ, ತೆಂಗಿನಕಾಯಿ ಈ ಥರ ಇದು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ತಾ ಇದ್ದೀನಿ. ಸೊ ಈ ಥರ ತೆಂಗಿನಕಾಯಿ ಹಾಲನ್ನು ಹಾಕಿ ಪಾಯಸವನ್ನು ಮಾಡಿದರೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಇದರಿಂದ ಹೆಚ್ಚು ಗ್ಯಾಸ್ಟ್ರಿಕ್ ಆಗೋಲ್ಲ. ನಾವು ನಾರ್ಮಲ್ ಹಾಲು ಬಳಸ್ತೀವಲ್ಲ, ಅದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ. ಬಟ್ ಇದರಿಂದ ಆ ಥರ ಆಗೋಲ್ಲ. ಹಾಗಾಗಿ ನಾನು ಜಾಸ್ತಿಯಾಗಿ ತೆಂಗಿನಕಾಯಿ ಹಾಲನ್ನೇ ಬಳಸಿ ಪಾಯಸವನ್ನು ಮಾಡ್ತಾ ಇರ್ತೀನಿ. ಸೊ ಹೆಸರು ಕಾಳನ್ನು ನೈಟಲ್ಲಿ ನೆನೆಸಿಟ್ಟಿದ್ದೆ. ಅದನ್ನು ವಿಷಲನ್ನು ಹೊಡಿಸಿ ಚೆನ್ನಾಗಿ ಬೇಯಿಸ್ಬಿಟ್ಟು ಇವಾಗ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಕಾಶ್ವಿ ಸುಮಾರು ಹೊತ್ತು ಟಿ ವಿಯನ್ನು ನೋಡಿದ್ಲು, ಹಾಗಾಗಿ ನಾನು ಬೇಗ ಬೇಗ ಕೆಲಸವನ್ನು ಮಾಡಿಕೊಂಡೆ. ಆಲ್ಮೋಸ್ಟ್ 1 ಅವರ್ ಕುತ್ಕೊಂಡು ನೋಡಿದ್ಲು ಅವಳು. ಬಟ್ ಆಮೇಲೆ ಮಕ್ಕಳಿಗೆ ಹಾಗೆ ಅಲ್ವಾ, ತಾಯಂದಿರು ಒಂದ್ಸಲ ನೆನಪಾಗ್ಬಿಟ್ರೆ ಅವರು ಎಷ್ಟು ಹೋಗಂದ್ರೂ ಹೋಗಲ್ಲ. ಹಾಗಾಗಿ ಅವಳನ್ನು ಎತ್ಕೊಂಡು ಕೆಲಸ ಮಾಡ್ತಿರೋದು. ಸೊ ಕೆಲವೊಂದು ಸಲ ಮಕ್ಕಳನ್ನು ಎತ್ಕೊಂಡು ಕೆಲಸ ಮಾಡೋಕ್ಕೆ ಭಯ ಆಗುತ್ತೆ ಅಲ್ವಾ. ಸೊ ಗ್ಯಾಸಲ್ಲಿ ಏನಾದರೂ ಸ್ಪೂನ್ಗಿಂತ ಆಗಿಬಿಟ್ಟು ಬಿಸಿ ಚೆಲ್ಬಿಟ್ರೆ ಅಥವಾ ಮಿಕ್ಸಿ ಹಾಕಬೇಕಾದ್ರೆ ಹಾರೋಗ್ಬಿಟ್ರೆ ಅಂತ ಭಯ ಆಗ್ತಿರುತ್ತೆ. ಸೊ ಆದರೂ ಕೂಡ ಕೆಲವೊಂದು ಸಲ ಮಾಡಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲಲ್ವಾ. ಸೊ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಅನ್ನ ಬಾಗಿಸ್ಬೇಕಾದ್ರೆಲ್ಲ ಕಾಶುವಿನ ಹಿಡ್ಕೊಂಡು ಅನ್ನ ಬಾಗ್ಸೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಅವಳಿಗೆ ಇಷ್ಟವಾದ ಸಾಂಗನ್ನು ಹಾಕ್ಕೊಟ್ಟು ಅವಳಿಗೆ ಸ್ವಲ್ಪ ತಿಂಡಿಯನ್ನು ತಿನ್ನಿಸಿ ಇವಾಗ ಮತ್ತೆ ಇಲ್ಲೇ ಕೂರಿಸಿದ್ದೀನಿ, ನಿಂತ್ಕೊಂಡಿದ್ದಾಳೆ. ಸೊ ಇವಾಗ ಕುಚ್ಚಲಕ್ಕಿ ಅನ್ನ ರೆಡಿ ಆಯಿತು, ಕರೆಕ್ಟಾಗಿ ಆಗಿದೆ. ನಾನು 1 ಅವರ್ ಮುಂಚೆ ಕುಚ್ಚಲಕ್ಕಿಯನ್ನು ನೆನೆಸಿಡ್ತೀನಿ, ಆಮೇಲೆ ವಿಷಲನ್ನು ಹೊಡಿಸಿ ಬಾಗಿಸ್ಬಿಡ್ತೀನಿ. ಹಾಗೆಯೇ ಆಲೂಗಡ್ಡೆ ಫ್ರೈಗೂ ಕೂಡ ರೆಡಿ ಮಾಡಿದ್ದೆ, ಇವಾಗ ಫ್ರೈನ ಮಾಡ್ಕೋತಾ ಇದ್ದೀನಿ. ಈ ಥರ ಆಲೂಗಡ್ಡೆ ಫ್ರೈ ಇದ್ದರೆ ವೆಜ್ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಎಷ್ಟು ಬೇಕಾದರೂ ಊಟವನ್ನು ಮಾಡ್ಬೋದು. ಹಾಗೆಯೇ ಬಸ್ಲೆ ಸಾಂಬಾರು ಕೂಡ ರೆಡಿ ಆಯಿತು. ನಾನು ಬಸ್ಲೆ ಸಾಂಬಾರನ್ನು ಸ್ವಲ್ಪ ದಪ್ಪ ಮಾಡ್ಕೋತೀನಿ, ಬಟ್ ಇವತ್ತು ಯಾಕೋ ತೆಳ್ಳಗೆ ಮಾಡಬೇಕನ್ನಿಸ್ತು, ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಬಸ್ಲೆ ಸಾಂಬಾರನ್ನು.
ನೆಕ್ಸ್ಟ್ ಇಲ್ಲಿ ನೆನೆಸಿಟ್ಕೊಂಡಂತಹ ಹೆಸರು ಕಾಳಿನ ಪಾಯಸ ಕೂಡ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ ಪಾಯಸ. ನೆಕ್ಸ್ಟು ಊಟ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಹಾಗೆಯೇ ಮನೆ ಹತ್ತಿರ ಬೊಂಬಾಯಿ ಮಿಠಾಯಿ ಮಾರೋರು ಬಂದಿದ್ದರು. ಒಂದು ಬೊಂಬಾಯಿ ಮಿಠಾಯಿ ತೊಗೊಳ್ಳೋಣ ಅಂದ್ಕೊಂಡೆ. ಇದನ್ನು ನಾನು ಕಾಶುವಿಗೆ ತಿನ್ನಿಸಲ್ಲ, ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬಾರ್ದು ಇದನ್ನೆಲ್ಲ ಅಲ್ವಾ. ಸೊ ಇದರಲ್ಲಿ ತುಂಬ ಸಕ್ಕರೆನೇ ಇರುತ್ತೆ. ಹಾಗಾಗಿ ನನಗೆ ಒಂದು ತೊಗೋಬೇಕು ಅನಿಸ್ತು ತಿನ್ನೋಕ್ಕೆ, ತೊಗೋತಾ ಇದ್ದೀನಿ. ಬೊಂಬಾಯಿ ಮಿಠಾಯಿ ಕೊಡಿ ಸಾಕು. ಮುಂಚೆ ಎಲ್ಲ ಅಂದರೆ ನಾವು ತಿನ್ನೋ ಟೈಮಲ್ಲಿ ಚಿಕ್ಕವರಿದ್ದಾಗ ಇದು ಪಿಂಕ್ ಕಲರಲ್ಲಿ ಬರ್ತಾ ಇತ್ತು. ಬಟ್ ಇವಾಗ ಕಲರನ್ನು ಹಾಕೋಲ್ಲ ಅನ್ಕೋತೀನಿ. ಹಾಗೆಯೇ ಮನೆ ಹತ್ತಿರ ಒಂದು ನಾಯಿ ವೇಟ್ ಮಾಡ್ತಾ ಇತ್ತು. ಸೊ ಅದಕ್ಕೆ ಸ್ವಲ್ಪ ಊಟವನ್ನು ಹಾಕಿದ್ದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.